ಸೊ ನಾವು ನಮ್ಮ ಮಾಲ್ಟಿಗೆ ಹೇಳೋದೇ ಅಷ್ಟೇ, ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ ಹಂಗಂತ ಇದರಿಂದ ವೆಯ್ಟ್ ಲಾಸ್ ಆಗುತ್ತೆ ತೊಗೊಂಡ್ಬಿಡಿ ಅಂತ ಯಾರಿಗೂ ಹೇಳಲ್ಲ. ಸೊ ಎಲ್ರಿಗೂ ಹೇಳೋದು, ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾ, ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಮಾಲ್ಟನ್ನು ಕುಡೀರಿ. ಯಾಕೆಂದರೆ ಆವಾಗಿನ ಕಾಲದಲ್ಲಿ ಕೆಲ್ಸಕ್ಕೆ ಹೋಗೋವಾಗ ರೈತರು ರಾಗಿ ಅಂಬ್ಲಿನ ಕುಡಿದು ಹೋಗ್ತಾ ಇದ್ದಿದ್ದು. ಸೊ ಇವಾಗ ಜನ್ರೇಷನ್ ಚೇಂಜ್ ಆಗಿದೆ, ನಮಗೆ ಎಲ್ಲ ರೀತಿಯ ಪೌಷ್ಟಿಕಾಂಶ ಬೇಕು. ಹಾಗಾಗಿ ಎಲ್ಲ ಕಾಳುಗಳು ಮಿಕ್ಸ್ ಆಗಿರೋ ಅಂತಹ ಈ ಒಂದು ಮಾಲ್ಟನ್ನು ಕುಡಿದ್ರೆ ಒಳ್ಳೆಯದು. ಸೊ ನಾನು ಮಾಡ್ತಾ ಇದ್ದಿದ್ದು ವಾಕಿಂಗ್, ವರ್ಕೌಟ್ ಜೊತೆಗೆ ಒಂದು ಹೊತ್ತು ಅನ್ನ ಊಟ ಮಾಡ್ತಾಯಿದ್ದೆ, ರೈಸ್ ಊಟ ಮಾಡ್ತಾಯಿದ್ದೆ. ರೈಸ್ ಬಿಡೋದು ಆ ಥರದ್ದೆಲ್ಲ ಏನೂ ಇಲ್ಲ. ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಕರಗಿಸ್ಬೇಕು. ನೀವು ಒಂದು ಬೌಲ್ ರೈಸ್ ತೊಗೊಂಡ್ರಿ ಅಂತಂದರೆ ಅದ್ರ ಒಂದು ಬೌಲ್ ಅಷ್ಟು ತರಕಾರಿ ಇರಬೇಕು, ಸೊಪ್ಪಿರಬೇಕು, ಹಣ್ಣು ಇರಬೇಕು. ಹಾಗಂತ ಅಯ್ಯೋ ನಾವು ಶ್ರೀಮಂತರಲ್ಲ ಹಣ್ಣು ತಿನ್ನೋಕ್ಕಾಗಲ್ಲ, ಒಂದು ಬಾಳೆಹಣ್ಣು ತಿನ್ನಿ ಒಂದು ಬಾಳೆಹಣ್ಣು ತಿಂದರೂ ಸಾಕು. ಹಣ್ಣಲ್ಲಿ ಹೇಳ್ತಾ ಇರೋದು ತರಕಾರಿ, ಸೌತೆಕಾಯಿ, ಕ್ಯಾರೆಟ್ ನಿಮಗೆ ಅಷ್ಟೊಂದು ಇರಲ್ಲ. ಸೊ ಕೈಗೆ ಇಟ್ಕೋ ಬೆಲೆಲೇ ಇರುತ್ತೆ, ತೊಗೊಂಡು ತಿನ್ಬೋದು. ಸೊ ಇಷ್ಟೇ ಅಲ್ವಾ, ತರಕಾರಿಗಳು ತಿನ್ನಿ, ಒಳ್ಳೆ ಊಟ ಮಾಡಿ, ವರ್ಕೌಟ್, ವಾಕಿಂಗ್ ಮಾಡಿ. ಈವನ್ ಡಾಕ್ಟ್ರ್ ಹತ್ರ ಹೋದ್ರೂ ಡಾಕ್ಟ್ರ್ ಹೇಳೋದು ಇಷ್ಟೇ, ನಿಮ್ಗೇನಾದರೂ ಹುಷಾರಿಲ್ಲ ಏನಾದರೂ ಅಂದರೆ ಶುಗರ್ ಬಂತು ಅಂದರೆ, BP ಬಂತು ಅಂತಂದರೆ ವಾಕಿಂಗ್ ಮಾಡಿ, ಈ ಫುಡ್ ತೊಗೋಬೇಡಿ, ಈ ಫುಡ್ ತೊಗೊಳ್ಳಿ ಅಂತಲೇ ಹೇಳೋದಲ್ವ. ಅದಕ್ಕಿಂತ ಮುಂಚೆ ನಾವೇ ಅಲರ್ಟಾಗಿ ವಾಕಿಂಗ್ ಹೋಗೋದು, ಚೆನ್ನಾಗಿ ನಮ್ಮ ಹವ್ಯಾಸಗಳನ್ನ ಇಟ್ಕೊಳ್ಳೋದು, ಬೆಳಗ್ಗೆ ಬೇಗ ಏಳೋದು, ಒಳ್ಳೆ ಆಹಾರ ತೊಗೊಳ್ಳೋದು, ಇದಿಷ್ಟು ಮಾಡಿದ್ರೆ ಸಾಕು. ವೆಯ್ಟ್ ಲಾಸು ಆಗುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮ ಸ್ಕಿನ್, ಹೇರ್ ಎಲ್ಲನೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ.